ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಬುಧವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ. ಬುಧವಾರ ಹುಣ್ಣಿಮೆ ಇತ್ತಲ್ವ, ಹಾಗಾಗಿ ದೇವ್ರ ಪಾತ್ರೆನೆಲ್ಲ ತೊಳ್ಕೊಬೇಕಾಗಿತ್ತು. ಮೊದಲಿಗೆ ಇಲ್ಲಿ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಂದರೆ ಗುಡಿಸಿ ಒರೆಸಿ ರಂಗೋಲಿನೂ ಸಹ ಹಾಕಿದ್ದೀನಿ. ಇವತ್ತು ಹಾಗೆ ಇರುವಂತಹ ರಂಗೋಲಿ ಯಾವ ಥರ ಇದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತು ದೇವ್ರ ಪಾತ್ರೆನೂ ಸಹ ತೊಳಿಬೇಕಾಗಿತ್ತು. ಅಂದರೆ ಮಂಗಳವಾರ ಇರೋದ್ರಿಂದ ನಾನು ನಿನ್ನೆ ದೇವ್ರ ಪಾತ್ರೆಯನ್ನು ತೊಳ್ಕೊಂಡಿರಲಿಲ್ಲ, ಹಾಗೆ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಇವತ್ತು ದೇವ್ರ ಪಾತ್ರೆನೆಲ್ಲ ತೊಳ್ಕೊಂಡು ದೇವ್ರ ಮನೆಯೂ ಸಹ ಇವತ್ತೇ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಇವತ್ತು ಒಂದು ಸ್ವಲ್ಪ ಲೇಟಾಗಿಯೇ ಮಾಡಿದ್ರಾಯಿತು ಅಂತ ಅಂದ್ಕೊಂಡೆ. ಆದರೆ ಎದ್ದಿರೋದು ಮಾತ್ರ ಬೇಗನೆ ಎದ್ದಿದ್ದೆ. ಆದರೆ ಇವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಆಗಲಿಲ್ಲ. ಅಂದರೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ, ಪೂಜೆ ಮಾಡೋದಕ್ಕೆ ಆಗಲ್ಲ ನೋಡಿ. ಹಾಗಾಗಿ ಇನ್ನು 7 ಗಂಟೆ ಅಷ್ಟರಲ್ಲಿ ಮಕ್ಕಳು ಸಹ ಫ್ರೆಶ್ ಅಪ್ ಎಲ್ಲ ಆಗಿ ಬಂದಿದ್ದರು. ಅವರಿಗೆ ಇಲ್ಲಿ ಹಾಲನ್ನ ಕಾಯಿಸಿ ಕೊಡ್ತಾಯಿದ್ದೀನಿ. ಹಾಗೆ ಪಕ್ಕದಲ್ಲಿ ರಾಗಿ ಅಂಬಲಿಗೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಹಸ್ಬೆಂಡ್ ಇದ್ದರೆ ಬೇಡ ಬಿಡು, ರೈಸ್ನ ಮಾಡಿಬಿಡು, ಹೇಗಿದ್ರು ಸಾಂಬಾರಿದೆ ಅಲ್ವ, ನಾವು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರನ್ನ ತೊಗೊಂಡು ಹೋಗ್ತೀವಿ, ಇವಾಗ ಹೇಗಿದ್ರು ಗಂಜಿನ ಮಾಡ್ತೀಯಲ್ಲ ಅದೇ ಸಾಕಾಗುತ್ತೆ ಅಂತ ಅಂದರು. ಹಾಗಾಗಿ ಇವತ್ತು ಅಡುಗೆ ಕೆಲಸನೇನು ಅಷ್ಟಾಗೇನು ಇರಲಿಲ್ಲ. ಇನ್ನು ಇಲ್ಲಿ ರಾಗಿ ಗಂಜಿನೂ ಸಹ ರೆಡಿ ಮಾಡ್ತಾಯಿದ್ದೀನಿ. ಅದಲ್ಲದೇ ಇವಾಗ ನೈವೇದ್ಯಕ್ಕೂ ಸಹ ರೆಡಿ ಮಾಡ್ಕೋಬೇಕಾಗಿತ್ತು. ಅಂದರೆ ಹೇಗಿದ್ರು ಪೂಜೆ ಒಂದು ಸ್ವಲ್ಪ ಲೇಟನೇ ಆಗುತ್ತಲ್ವ, ಹಾಗಾಗಿ ನೈವೇದ್ಯನ ಮಾಡಿಟ್ಬಿಟ್ಟೆ. ಇಲ್ಲಿ ಪೂಜೆನ ಮಾಡ್ಕೊಳ್ಳೋಕೆ ಕೂತ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳಿ ನೈವೇದ್ಯನೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಶಾವಿಗೆ ಪಾಯಸನ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಆದರೆ ಮೊದಲಿಗೆ ಸಜ್ಜಿಗೆನ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಬೇಡ ಶಾವಿಗೆ ಪಾಯಸನ ಮಾಡೋಣ ಅಂತೇಳಿ ಶಾವಿಗೆ ಪಾಯಸನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಶಾವಿಗೆ ಪಾಯಸ ಮಾಡೋದಕ್ಕೆ ಶಾವಿಗೆನ ಹುರಿದಿಲ್ಲ, ಹಾಗೆ ಇವತ್ತು ಗೋಡಂಬಿ ದ್ರಾಕ್ಷಿ ಅದೇನೂ ಹಾಕ್ಕೊತಾ ಇಲ್ಲ. ಸಿಂಪಲ್ಲಾಗಿ 5ರಿಂದ 10 ನಿಮಿಷದಲ್ಲಿ ಮಾಡುವಂತಹ ಶಾವಿಗೆ ಪಾಯಸ ಇದು. ಎಷ್ಟು ಬೇಗನೆ ಆಗುತ್ತೆ ಗೊತ್ತಾ. ಹಾಗೆ ನಾವು ದೇವ್ರಿಗೆ ಅಂತ ಮಾಡಿರೋಂತಹ ಪ್ರಸಾದ ಏನಿದೆ ಅಲ್ವಾ, ಅದು ಯಾವತ್ತಿದ್ರೂ ಕೆಡೋಕ್ಕೆ ಹೋಗೋದಿಲ್ಲ. ನಾವು ಎಷ್ಟೇ ಸಿಂಪಲ್ಲಾಗಿ ಮಾಡಿದ್ರೂ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅದೇ ಥರ ಇವತ್ತು ನಮ್ಮನೆಯಲ್ಲೂ ಸಹ ಆಯಿತು. ಅಂದರೆ ನಾನಿವಾಗ ನೀವು ನೋಡ್ತಾ ಇದ್ದೀರಿ ನಾನು ಶಾವಿಗೆ ಪಾಯಸನ ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಇದೇ ಥರನೇ ಮಾಡಿದ್ದೆ ಇವತ್ತು. ಇದನ್ನು ನೈವೇದ್ಯ ಮಾಡಿಬಿಟ್ಟು ನಾವು ಪ್ರಸಾದನ ಸೇವಿಸಿದಾಗ ಎಷ್ಟು ರುಚಿಯಾಗಿತ್ತು ಅಂದರೆ, ನಾವು ನಾರ್ಮಲ್ ಡೇಸಲ್ಲೆಲ್ಲ ಮಾಡ್ಕೊತೀವಿ ನೋಡಿ ಶಾವಿಗೆ ಪಾಯಸ, ಅದು ಸಹ ಇಷ್ಟು ರುಚಿಯಾಗಿರಲ್ಲ, ಅಷ್ಟು ರುಚಿಯಾಗಿತ್ತು ಇವತ್ತಿನ ಮಾಡಿಕೊಂಡಿರುವಂತಹ ಶಾವಿಗೆ ಪಾಯಸ. ನೋಡಿದ್ರೆ ಮತ್ತು ನಾನಿಲ್ಲಿ ಇವತ್ತು ಶಾವಿಗೆನ ಹುರಿದು ಸಹ ಹಾಕಿಲ್ಲ, ಹಾಗೆ ಇದಕ್ಕೆ ಗೋಡಂಬಿ ದ್ರಾಕ್ಷಿನೂ ಸಹ ಹಾಕಿಲ್ಲ. ಸಿಂಪಲ್ಲಾಗಿ ಮನೇಲಿ ಏನು ಪದಾರ್ಥ ಇತ್ತು ಅದನ್ನು ಹಾಕಿಬಿಟ್ಟು ಇಲ್ಲಿ ಶಾವಿಗೆ ಪಾಯಸನ ಮಾಡ್ಕೊಂಡಿದ್ದೆ. ರುಚಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಇನ್ನು ಇಲ್ಲಿ ಒಂದು ಸೈಡು ಶಾವಿಗೆ ಪಾಯಸನೂ ಸಹ ರೆಡಿ ಮಾಡಿಬಿಟ್ಟು ಇವಾಗ ದೇವ್ರ ಮನೆಗೆ ಬಂದಿದ್ದೀನಿ ಪೂಜೆ ಮಾಡ್ಕೊಳ್ಳೋದಕ್ಕೆ. ಬೆಳಗ್ಗೆನೇ ದೇವ್ರ ಪಾತ್ರೆ ಎಲ್ಲ ತೊಳೆದು ಹಾಗೆ ದೇವ್ರ ಮನೆಯೂ ಸಹ ಕ್ಲೀನ್ ಮಾಡ್ಕೊಂಡಿದ್ದೆ ನೋಡಿ. ಇನ್ನು ಬರೀ ಫೋಟೋಸ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಇನ್ನು ಇವಾಗ ದೇವ್ರ ಪೂಜೆನ ಸಹ ಮುಗಿಸ್ಕೊತಾ ಇದ್ದೀನಿ.
basement apartment I rented with you. Remembering the holiday party we had with the crew. Romeo was roaming the garden. Saturday was spent in a parking lot. Gave it all we got. It was ಇನ್ನು ನೋಡಿದ್ರಲ್ವಾ ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ. ಹಾಗೆ ಪೂಜೆ ಮಾಡಿದ ಮೇಲೆ ದೇವ್ರ ಮನೆ ನೋಡೋದಕ್ಕೆ ಒಂದು ಚೆಂದ ಅಲ್ವ. ನನಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ. ದೇವ್ರ ಮನೇನ ಒಂದು 5 ನಿಮಿಷನಾದರೂ ಕೂತ್ಕೊಂಡು ಕಣ್ಣು ತುಂಬಿಸ್ಕೊತಾ ಇರ್ತೀನಿ ನಾನು. ಇನ್ನು ಇಲ್ಲೇ ಅದಾದಮೇಲೆ ಅಡುಗೆ ಏನು ಕೆಲಸ ಮಾಡೋ ಹಾಗಿರಲಿಲ್ಲ. ಹಾಗಾಗಿ ನಾನು ಮತ್ತೆ ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಇನ್ನು ಇಲ್ಲಿ ಸಂಜೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಮಕಾನ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ. ತುಂಬಾ ಸುಲಭ ಮಕಾನ್ ಫ್ರೈ ಮಾಡೋದು, ಹಾಗೆ ಹೆಲ್ದಿಯಾಗೂ ಸಹ ಇರುತ್ತೆ. ಟೈಮ್ ಪಾಸಿಗೆ ಏನಾದರೂ ತಿನ್ನಬೇಕು ಅಂತ ಅಂದಾಗ ಈ ಥರ ಮಕಾನಲ್ಲಿ ನಾನಾ ಥರ ರೆಸಿಪಿಗಳನ್ನ ಮಾಡ್ಕೋಬೋದು ಈವ್ನಿಂಗ್ ಸ್ನ್ಯಾಕ್ಸಲ್ಲಿ. ನಾನಿವತ್ತು ಅದರಲ್ಲಿ ಈ ಥರ ರೋಸ್ಟ್ನ ಮಾಡ್ತಾಯಿದ್ದೀನಿ. ಸೂಪರ್ ಟೇಸ್ಟಿಯಾಗಿರುತ್ತೆ. ಎಲ್ಲಾದರೂ ಟ್ರಾವೆಲಿಂಗ್ ಏನಾದರೂ ಹೋಗ್ತಾ ಇರುವಾಗ ಈ ಥರ ಮಾಡ್ಕೊಂಡು ಹೋಗಿ ನೀವು. ಮಕ್ಕಳು ಮಾತ್ರ ಹೊರಗಡೆದೇನು ಕೇಳೋಕ್ಕೆ ಇಷ್ಟಪಡೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ ಈ ಮಕಾನ್ ರೋಸ್ಟು. ನಾನು ಇದಕ್ಕೆ ಫಸ್ಟಿಗೆ ಒಂದು ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ಮಕಾನ್ನ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಇದು ಮೆತ್ತಗಿರುತ್ತೆ, ಒಂದು ಸ್ವಲ್ಪ ಖಡಕ್ ಆಗಬೇಕಲ್ವ, ಹಾಗಾಗಿ ಇದನ್ನ ಎಣ್ಣೆ ಅಥವಾ ತುಪ್ಪ ಇಲ್ಲ ಬೆಣ್ಣೆ ಹಾಕ್ಕೊಂಡೇನು ರೋಸ್ಟ್ ಮಾಡ್ಕೊಬೋದು. ನಾನಿಲ್ಲಿ ಬೆಣ್ಣೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಅದಾದ ನಂತರ ಒಂದೇ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡು ಕಾಲ ನಮಕ್ಕು, ಜೀರಿಗೆ ಪುಡಿ, ಹಾಗೆ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಈ ಥರ ರೋಸ್ಟ್ ಮಾಡಿಟ್ರೆ ಸಖತ್ ಟೇಸ್ಟಿಯಾಗಿರುವಂತಹ ಮಕಾನ ರೋಸ್ಟು ಸಹ ರೆಡಿ ಆಯಿತು. ಇನ್ನು ಇಲ್ಲಿ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸು ಸಹ ತಿಂದುಬಿಟ್ಟು ಮಕ್ಕಳನ್ನ ಕರ್ಕೊಂಡು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮನೆ ಹಿಂದ್ಗಡೆ ರೋಡಲ್ಲೇ ಯಲ್ಲಮ್ಮ ದೇವಸ್ಥಾನ ಇರೋದ್ರಿಂದ ನಮಗೆ ತುಂಬಾ ಹತ್ತಿರ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಮಕ್ಕಳು ಸಹ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು. ಇವಾಗ ನೋಡ್ತಾ ಇದ್ದಾರೆ ನೋಡಿ ನೀವು, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ. ಪ್ರತಿ ಶುಕ್ರವಾರನೂ ಇದೇ ಥರನೇ ಅಲಂಕಾರ ಮಾಡ್ತಾರೆ ಈ ದೇವಸ್ಥಾನದಲ್ಲಿ. ಅದಲ್ಲದೇ ಇವತ್ತು ಭರತ ಹುಣ್ಣಿಮೆ ಆಗಿರೋದ್ರಿಂದ ಯಲ್ಲಮ್ಮಂಗೆ ವಿಶೇಷವಾಗಿ ಪೂಜೆ ಮಾಡೋದ್ರಿಂದ ಈ ಥರ ರೆಡಿ ಮಾಡಿದರು. ಇನ್ನು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೆ ಏನಾದರೂ ಸ್ಪೆಷಲ್ಲಾಗಿ ರೆಸಿಪಿನ ಸ್ವೀಟಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ. ಇವತ್ತು ಹುಣ್ಣಿಮೆ ಇರೋದ್ರಿಂದ ನಮ್ಮ ಕಡೆ ಎಲ್ಲ ಒಬ್ಬಟ್ಟು ಮಾಡ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಇವತ್ತು ನನ್ನ ಹಸ್ಬೆಂಡು ಇರಲಿಲ್ಲ, ನಮ್ಮ ಅಣ್ಣನಿಗೂ ಬೇಡ ಅಂತಂದ. ಹಾಗಾಗಿ ಏನಾದರೂ ಸ್ವೀಟ್ ಮಾಡೋಣ ಅಂತೇಳಿ ಇವತ್ತು ಈ ಥರ ಸ್ವೀಟ್ ಮಾಡ್ತಾಯಿದ್ದೀನಿ. ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ಸು ಈ ಸ್ವೀಟು. ನಾನು ಮಾಡ್ತಾಯಿರೋಂತಹ ಸ್ವೀಟ್ ಯಾವುದು ಅಂದರೆ ಬೆಲ್ಲದ ಬ್ಯಾಳಿ ಹಾಗೆ ಕುಚ್ಚು ಕಡುಬನ್ನ ಮಾಡ್ತಾಯಿದ್ದೀನಿ. ಅದನ್ನ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ ಒಂದು ಅರ್ಧ ಕಪ್ಪು ಕಡಲೆಬೇಳೆನ ತೊಗೊಂಡಿದ್ದೀನಿ. ಅದನ್ನ ನೀಟಾಗಿ ವಾಶ್ ಮಾಡ್ಕೊಂಡು ತೊಗೋಬೇಕಾಗತ್ತೆ. ಇವಾಗ ನೀಟಾಗಿ ವಾಶ್ ಮಾಡ್ಕೊಂಡು ತೊಗೊಂಡ್ಮೇಲೆ ಕಡಲೆಬೇಳೆ ಬೇಯೋದಕ್ಕೆ ಎಷ್ಟು ಬೇಕು ನೋಡಿ ನೀರು, ಅಷ್ಟನ್ನ ಕುಕ್ಕರಿಗೆ ಹಾಕ್ಕೊಂಡು ಇಲ್ಲಿ ವಿಜಲ್ನ ತೊಗೋಬೇಕಾಗತ್ತೆ. ನಾನಿಲ್ಲಿ ಸ್ಟವ್ ಆನ್ ಮಾಡಿ ಕುಕ್ಕರ್ನು ಸಹ ವಿಜಲ್ ತೊಗೊಳೋದಕ್ಕೆ ಇಟ್ಕೊಂಡಿದ್ದೀನಿ. ಅದು ವಿಜಲ್ ಬರೋಷ್ಟರಲ್ಲಿ ಹಿಟ್ಟನ್ನ ಕಲಸಿಡ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಚಪಾತಿ ಹಿಟ್ಟನ್ನ ಯಾವ ಥರ ಕಲಿಸ್ಕೊತೀವಿ ನೋಡಿ ಅದೇ ಥರನೇ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಾಂದರೆ ನಿಮ್ಮ ಹತ್ರ ಏನಾದರೂ ಬೆಳಿಗ್ಗೆ ಮಾಡಿರುವಂತಹ ಚಪಾತಿ ಹಿಟ್ಟು ಏನಾದರೂ ಮಿಕ್ಕೊಂಡಿತ್ತು ಅಂದರೆ, ಏನಾದರೂ ಬೆಳಗ್ಗೆ ಚಪಾತಿ ಮಾಡಿದಾಗ ಹಿಟ್ಟು ಮಿಕ್ಕೊಂಡಿರುತ್ತಲ್ವ, ಆ ಹಿಟ್ಟಲ್ಲೂ ಸಹ ಈ ಕಡುಬನ್ನ ಮಾಡ್ಕೋಬೋದು. ಇನ್ನು ಹಿಟ್ಟೆಲ್ಲ ಕಲಸಿಡೋಷ್ಟರಲ್ಲಿ ಇಲ್ಲಿ ವಿಜಲ್ಲು ಸಹ ಬಿಟ್ಕೊಂಡಿತ್ತು. ನಾನಿಲ್ಲಿ 5ರಿಂದ 6 ವಿಜಲ್ನ ತೊಗೊಂಡಿದ್ದೀನಿ. ವಿಜಲ್ಲು ಸಹ ಪೂರ್ತಿಯಾಗಿ ತಣ್ಣಗಾಗಿದೆ. ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಬೇಳೆ ಯಾವ ಥರ ಮೆತ್ತಗಾಗಿದೆ ಅಂತೇಳಿ. ಇದೇ ಥರನೇ ಬೇಯಿಸ್ಕೋಬೇಕಾಗತ್ತೆ ಈ ಬೆಲ್ಲದ ಬೇಳೆಗೆ. ಇವಾಗ ಇದು ಪೂರ್ತಿಯಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಇನ್ನು ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಬೇಳೆ ತೊಗೊಂಡಿದ್ನಲ್ವ, 1/4 ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನೀವಿಲ್ಲಿ ಸಮ ಪ್ರಮಾಣದಲ್ಲಿ ತೊಗೋಬೇಕು ಅಂದರೆ ಸಮ ಪ್ರಮಾಣದಲ್ಲಿ ತೊಗೋಬೋದು. ಸ್ವೀಟ್ ಏನಾದರೂ ಜಾಸ್ತಿ ಬೇಕು ಅಂದರೆ, ನಮ್ಮನೇಲಿ ಸ್ವೀಟ್ ಅಷ್ಟಾಗಿ ಇಷ್ಟಪಡಲ್ಲ, ಹಾಗಾಗಿ ನಾನಿಲ್ಲಿ 1/4 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಇನ್ನು ಬೆಲ್ಲನ ಹಾಕ್ಕೊಂಡು ನೀಟಾಗಿ ಬೆಲ್ಲ ಕರಗೋವರೆಗೂ ಅದನ್ನು ಸಹ ಕುದಿಸ್ಕೋಬೇಕಾಗುತ್ತೆ. ಇನ್ನು ಅದಾದ ನಂತರ ಇದಕ್ಕೆ ಏಲಕ್ಕಿ ಹಾಗೆ ಒಂದು ಕೊಬ್ಬರಿನ ಹಾಕ್ಕೊಂಡು ಈ ಥರ ಒಂದು 5 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಬೆಲ್ಲದ ಬೇಳೆ ರೆಡಿ ಆಗುತ್ತೆ. ಹಾಗೆ ಜೊತೆಗೆ 1 ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಆಪ್ಷನಲ್ಲು, ನಿಮಗೆ ಇಷ್ಟ ಆದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ಪು ಸಹ ಮಾಡ್ಕೋಬೋದು. ಸ್ವೀಟ್ ಅಂದಮೇಲೆ ತುಪ್ಪ ಇಲ್ಲಾಂದರೆ ಅಷ್ಟಾಗಿ ಚೆನ್ನಾಗಿರಲ್ಲ ಅಂತ ಹೇಳಿ ನಾನು 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಇನ್ನು ಬೆಲ್ಲದ ಬೇಳೆ ರೆಡಿ ಆಯಿತು. ಕುಚ್ಕೋಡು ಬೇಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ಹಿಟ್ಟೇನು ತೊಗೊಂಡಿದ್ವಲ್ಲ ನಾವು ಅದನ್ನು ಈ ಥರ ಉದ್ದುಗೆ ಮಾಡಿಕೊಂಡು ಚಿಕ್ಕದು ಉಳ್ಳೆನ ತೊಗೋಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಯಾವ ಥರ ತೊಗೊಂಡಿದ್ದೀನಿ ಅಂತ. ನಾವಿಲ್ಲಿ ಪೂರಿ ಮಾಡ್ತೀವಲ್ಲ ಅದಕ್ಕಿಂತ ಚಿಕ್ಕದು ತೊಗೋಬೇಕಾಗತ್ತೆ.
ಇನ್ನು ಇಲ್ಲಿ ಎಲ್ಲ ಉಳ್ಳೆನೂ ಈ ಥರ ಸರ್ಕಲ್ ಶೇಪಲ್ಲಿ ಮಾಡಿಕೊಂಡು ಅದಕ್ಕೆ ಈ ಥರ ಎಣ್ಣೆನ ಅಪ್ಲೈ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಮೊದಲಿಗೆ ಎಲ್ಲ ಉಳ್ಳೆಗಳನ್ನೂ ಇದೇ ಥರ ಮಾಡ್ಕೊತಾ ಇದ್ದೀನಿ. ಇನ್ನು ಅದಾದ ನಂತರ ಇಲ್ಲಿ ಒಂದು ಸೈಡು ನೀರನ್ನ ಕುದಿಯೋಕೆ ಇಟ್ಕೊತಾ ಇದ್ದೀನಿ. ಯಾಕಂದರೆ ನಾವು ಕಡುಬು ಮಾಡ್ಕೊಳ್ಳೋಷ್ಟರಲ್ಲಿ ನೀರು ಸಹ ಕುದಿಬೇಕು. ಹಾಗಾಗಿ ಇನ್ನು ಒಂದು ಸೈಡು ನೀರು ಕುದೀತಾ ಇರಲಿ. ಇವಾಗ ಕಡುಬನ್ನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂಥರ ಪ್ಲೇನ್ ಕಡುಬು ಇದು, ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾವು ಪೂರಿನ ಯಾವ ಥರ ಲಟ್ಟಿಸ್ಕೊತೀವಿ ನೋಡಿ, ಆ ಥರ ಲಟ್ಟಿಸ್ಕೊಂಡು ಈ ಥರ ನಾವು ಫೋಲ್ಡ್ ಮಾಡ್ಕೊಂಡ್ಬಿಟ್ರೆ ರೆಡಿ ಆಯಿತು ನೋಡಿ ಕಡುಬು. ಇದನ್ನು ಬೇಯಿಸ್ಕೊಳ್ಳೋದು ಒಂದೇ, ಇದಕ್ಕೆ ಏನು ಫಿಲ್ಲಿಂಗ್ ಮಾಡೋ ಹಾಗಿಲ್ಲ. ಯಾಕಂದರೆ ಇದು ಕುಚ್ಚು ಕಡುಬು ಆಗಿರೋದ್ರಿಂದ ನಾವೇನೇ ಫಿಲ್ಲಿಂಗ್ ಮಾಡಿದ್ರೂ ನೀರಲ್ಲಿ ಹಾಕಿದ ತಕ್ಷಣ ಬಿಟ್ಕೊಂಡ್ಬಂದ್ಬಿಡುತ್ತೆ. ಹಾಗಾಗಿ ಇದನ್ನು ಇದೇ ಥರನೇ ಮಾಡಬೇಕಾಗುತ್ತೆ. ನಾನಿಲ್ಲಿ ಎಲ್ಲ ಉಳ್ಳೆನೂ ಇದೇ ಥರನೇ ರೆಡಿ ಮಾಡಿಕೊಂಡು ತೊಗೊಂಬಂದ್ಬಿಡ್ತೀನಿ. ಸೇಮ್ ಇದೇ ಥರನೇ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಎಲ್ಲ ಏನು ಹಿಟ್ಟಿತ್ತಲ್ವ ಅದನ್ನು ಈ ಥರ ರೆಡಿ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ಇದು ಮಾಡೋ ಅಷ್ಟರಲ್ಲೇ ನೀರು ಸಹ ಕುದೀತಾ ಇತ್ತು. ಇವಾಗ ಇದನ್ನು ಒಂದೊಂದಾಗಿ ನೀರಲ್ಲಿ ಬಿಡಬೇಕಾಗುತ್ತೆ. ನೀವು ನೋಡೋಕೆ ಇದು ಇವಾಗ ಪೂರ್ತಿಯಾಗಿ ಕೆಳಗಡೆ ಅಂಟ್ಕೊಂಡಿದ್ದೇನೋ ಅಂತ ಅನಿಸುತ್ತೆ, ಆದರೆ ಇದು ಅಂಟ್ಕೊಳ್ಳೋದಿಲ್ಲ. ಗೋಧಿ ಹಿಟ್ಟಾಗಿರೋದ್ರಿಂದ ನೀರಿಗೆ ಹಾಕಿದ ತಕ್ಷಣ ಒಂದು 5 ನಿಮಿಷ ಆದ ತಕ್ಷಣ ಮೇಲ್ಗಡೆ ಬಿಟ್ಕೊಂಡ್ಬರ್ತಾ ಇರುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಒಂದ್ರ ಮೇಲೆ ಒಂದು ಹಾಕ್ತಾಯಿದ್ದೀನಿ. ಕುದೀತಾ ಅದು ಮೇಲ್ಗಡೆ ಬರೋದಕ್ಕೆ ಶುರು ಆಗುತ್ತೆ. ಇವಾಗ ನೋಡಿ ಮೊದಲು ಹಾಕಿದ್ದು ಏನಿತ್ತಲ್ವ ಕಡುಬುಗಳು ನೀಟಾಗಿ ಮೇಲ್ಗಡೆ ಬರ್ತಾ ಇದೆ. ಇದನ್ನು ಒಂದು 5ರಿಂದ 8 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಯಾಕಂದರೆ ಹಿಟ್ಟಾಗಿರೋದ್ರಿಂದ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗಾಗಿ ಇವಾಗ ಒಂದು 5ರಿಂದ 8 ನಿಮಿಷ ಆಗಿದೆ. ಇದು ಸಹ ನೀಟಾಗಿ ಬೆಂದ್ಕೊಂಡಿದೆ. ಇದನ್ನು ಇವಾಗ ಬಸ್ಕೊಂಡ್ಬಿಡ್ತೀನಿ. ಇಲ್ಲಿ ಬಸ್ಕೊಳ್ಳೋದಕ್ಕೆ ಒಂದು ಸ್ಟ್ರೈನರ್ನು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬಸ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ತಣ್ಣೀರನ್ನ ಹಾಕ್ಕೊಂಡ್ಬಿಟ್ರೆ ಕಡುಬು ರೆಡಿ ಆಯಿತು ಅಂತಲೇ. ಈ ನಾವು ನೂಡಲ್ಸಲ್ಲಿ ಯಾವ ಥರ ಮಾಡ್ಕೊತೀವಿ ನೋಡಿ, ಅದೇ ಪ್ರೊಸೀಜರಲ್ಲಿ ಈ ಕಡುಬನ್ನ ಮಾಡ್ಕೋಬೇಕಾಗತ್ತೆ. ನೀವು ನೋಡ್ಬೋದು ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಹಿಟ್ಟು ಹಾಕಿದಾಗ ಯಾವ ಥರ ಇತ್ತು, ಇವಾಗ ಬೆಂದ ಮೇಲೆ ಯಾವ ಥರ ಆಗಿದೆ ಅಂತ ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ಕೈಯಲ್ಲಿ ಹಿಡಿದ್ಬಿಟ್ಟು ನೋಡಿ. ಅದು ಕೈಯಲ್ಲಿ ತೊಗೊಂಡಾಗ ಜಾರ್ತಾ ಇರುತ್ತೆ, ಆ ಥರ ಜಾರ್ತಾ ಇದ್ದರೆ ರೆಡಿ ಆಗಿದೆ ಅಂತಲೇ ಇದು. ಇವಾಗ ನಾನಿಲ್ಲಿ ಸರ್ವ್ ಮಾಡಿದ್ದೀನಿ ನೋಡಿ ತಟ್ಟೆಗೆ. ಬೆಲ್ಲದ ಬೇಳೆ ಹಾಗೆ ಮಾಡ್ಕೊಂಡಿರುವಂತಹ ಕಡುಬು ಯಾವ ಥರ ಕಾಣ್ತಾ ಇದೆ, ಹಾಗೆ ರುಚಿನೂ ಸಹ ತುಂಬಾ ಚೆನ್ನಾಗಿರುತ್ತೆ. ನಾನು ಈ ರೆಸಿಪಿನ ನನ್ನ ಬಾಣಂತನದಲ್ಲಿ ತುಂಬ ಸರಿ ಮಾಡಿಸ್ಕೊಂಡು ತಿಂದಿದ್ದೀನಿ. ಅಷ್ಟು ಫೇವ್ರೇಟ್ ಆಗಿಬಿಟ್ಟಿತ್ತು ನನಗೆ ಈ ರೆಸಿಪಿ. ಹಾಗಾಗಿ ಇವಾಗಲೂ ಸಹ ಇಷ್ಟಪಟ್ಟು ಈ ರೆಸಿಪಿನ ಮಾಡಿಕೊಂಡು ತಿಂದಿದ್ದಾಯಿತು. ಇನ್ನು ಇವತ್ತಿನ ಊಟ ಸಿಂಪಲ್ಲಾಗಿತ್ತು. ನಿನ್ನೆ ಮಾಡಿರುವಂತಹ ಸೊಪ್ಪು ಸಾರು, ಹಾಗೆ ಇವಾಗ ಫ್ರೆಶ್ ಆಗಿ ರೈಸು, ಹಾಗೆ ಬೆಲ್ಲದ ಬೇಳೆ ಕಡುಬು ಮಾಡಿದ್ದೆ ಅಲ್ವ, ಅದೇ ಅಷ್ಟೇ ಇತ್ತು ಇವತ್ತು. ಸಿಂಪಲ್ಲಾಗಿದ್ರು ಟೇಸ್ಟಿಯಾಗಿ ಇತ್ತು ಇವತ್ತಿನ ಊಟ. ಇನ್ನು ಇವತ್ತು ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟನ ಮಾಡ್ಕೊತಾ ಇದ್ದೀವಿ. ನಮ್ಮ ಮನೇಲಿ ಏನಂದರೆ ಈ ಥರ ಏನಾದರೂ ಸ್ವೀಟ್ ಮಾಡಿದಾಗ ನನ್ನ ಮಗನಿಗೆ ಸ್ವೀಟು ಅಂದ್ರೇ ಅಲರ್ಜಿ, ಅವ್ನು ಸ್ವಲ್ಪ ಇಷ್ಟನೇ ಪಡೋದಿಲ್ಲ. ಇವತ್ತು ಈ ಥರ ರೆಸಿಪಿ ಮಾಡಿದ್ದಲ್ವ ತಿನ್ನು ಅಂತ ತಿನ್ಸೋಕೆ ಹೋದರೆ ನಂಗೆ ಬೇಡ ಅಂತ ಇದ್ದ. ಇಲ್ಲಿ ಎಷ್ಟು ಒತ್ತಾಯ ಮಾಡಿದರೂ ಅವ್ನು ಒಂದು ತುತ್ತು ಸಹ ಟೇಸ್ಟ್ ನೋಡಲೇ ಇಲ್ಲ. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಾವು ಮಾತ್ರ ತಿನ್ಕೊಂಡಿದ್ದಾಯಿತು. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂತಹ ವ್ಲಾಗು, ನಾನು ಮಾಡಿರುವಂತಹ ರೆಸಿಪಿ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.